ಹೇಳಿ 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 ಸರ್. ತುಂಬಾ ಪೆಟ್ಟಾಯ್ತೇನಮ್ಮ? ಏನಿಲ್ಲ ಬಿಡಿ ಆಂಟಿ. ರಾಸ್ಕಲ್ ಕಣ್ಣೇ ಕಾಣಲ್ಲ, ಮೈ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಸದ್ಯ ಇವ್ರು ಒಬ್ಬರ ಇದ್ರು ಸರಿ, ಇವ್ರ ಜೊತೆಲಿ ಮಕ್ಳು ಬರಿದ್ರೆ ಏನ್ರಿ ಗತಿ? ಸರ್, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಈ ಹುಡುಗಿ ನಿಮ್ಮನ್ನು ತಳ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಕತೆ ಮುಗಿದೋಗ್ತಾ ಇತ್ತು. ಛೇ, ಎಂಥ ಮನುಷ್ಯ ಇವನು! ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದು ಬೇಡವಾ? ಅಲ್ಲ, ಈ ಹುಡುಗಿಯ ಜೀವ ಉಳಿಸಿದಾಳೆ, ಅಂಥದ್ರಲ್ಲಿ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹೋಗ್ತಾ ಇದ್ದಾನಲ್ಲ. ಕತ್ತೆಗೆ ಬರೋ ವಯಸ್ಸಾಗಿದೆ, ಬುದ್ಧಿ ಮಾತ್ರ ಬರಲಿಲ್ಲ. ಇಂಥವ್ರನ್ನ ಈ ಗಾಡಿಯೆಲ್ಲ ಬುಲ್ಡೋಜರ್ ಹಚ್ಚಾಯಿಸ್ಬಿಡ್ಬೇಕಾಗಿತ್ತು. ಅಲ್ಲಮ್ಮ, ಇಂಥ ಮೃಗ ನೀನೇ ಕಾಪಾಡಕ್ಕೆ ಹೋದೆ? ಪರವಾಗಿಲ್ಲ ಬಿಡಿ ಸರ್, ಅವರು ಶಾಕ್ ಆಗಿದ್ದಾರೆ ಅನ್ಸತ್ತೆ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನಾನು ಬರ್ತೀನಿ. ಸ್ವಲ್ಪ ಇರಮ್ಮ, ಒಂದು ಆಟೋ ಕರಿತೀನಿ. ಪರವಾಗಿಲ್ಲ ಸರ್, ನಾನು ನಡ್ಕೊಂಡೇ ಹೋಗ್ತೀನಿ. ಸಿಸ್ಟರ್, ಸಿಸ್ಟರ್, ಎಸ್ ಸರ್. ಎಲ್ಲಿ ರುದ್ರಮೂರ್ತಿ ಅವ್ರು ಕಾಣ್ತಾ ಇಲ್ಲ ಸರ್? ಅವರು ವಾಕಿಂಗ್ ಅಂತ ಹೋದ್ರು. ವಾಕಿಂಗ್? ಟೈಮ್ ಎಷ್ಟೀಗ? 9:30 ಆಗಿದೆ. ಸ್ವಲ್ಪನೂ ಕೇರ್ ಬೇಡವಾ? ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು ತಾನೆ? ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಗೊತ್ತಿದೆ, ಇಷ್ಟು ನೆಗ್ಲೆಕ್ಟ್ ಮಾಡೋದಾ? ಅವ್ರಿಗೆ ಹೇಳಬೇಕಾಗಿತ್ತು ವಾಕಿಂಗು ಬೇಗ ಮುಗಿಸ್ಕೊಂಡು ಬನ್ನಿ ಅಂತ. ಓಕೆ, ನಾಳೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿ 8 o'clock ಒಳಗಡೆ ಅವ್ರು ಇಲ್ಲಿ ಇರಬೇಕು. ಓಕೆ? ಕನಕವ್ವ, ಏನಲ್ವಾ ಇದು? ಏನಾಯ್ತೆ? ಯಾಕವ ರಕ್ತ ಗೊತ್ತೈತೆ? ಅಂಥದ್ದು ಏನೂ ಆಗಿಲ್ಲ ಬಿಡಿ ಅಜ್ಜಿ, ಪರವಾಗಿಲ್ಲ. ಇವಾಗ ಆಗಿರೋದು ಸಾಕಾಗಲ್ವಾ? ಇದಕ್ಕಿಂತ ಇನ್ನೇನಾಗಬೇಕು? ಫಸ್ಟ್ ಡಾಕ್ಟರ್ ಹತ್ರ ನಡಿ. ನಡಿ ನೀನು. ಡಾಕ್ಟರ್, ಡಾಕ್ಟರ್, ಇವ್ರ ಕೈ ಗಾಯ ಆಗಿದೆ, ಸ್ವಲ್ಪ ನೋಡ್ತೀರಾ? ಹೌದಾ ಸಿಸ್ಟರ್? ನೀವು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಒಂದು TT ಇಂಜೆಕ್ಷನ್ ಕೊಡಿ. ಓಕೆ, ಕರ್ಕೊಂಡು. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟ್ರೆ, ಏನಾಯ್ತಂತೆ? ಏನೋ ಸಣ್ಣ ಆಕ್ಸಿಡೆಂಟ್ ಸರ್. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ಹೋಗಿ ಫ್ರೆಶ್ ಆಗಿ, ನಾನು ಬಂದು ಇಂಜೆಕ್ಷನ್ ಕೊಡ್ತೀನಿ. ಸರಿ. ಕನಕವ್ವ, ಈ ಗಾಯ ಹೆಂಗಾಯ್ತವ? ಏನಿಲ್ಲ ಮಾವ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಅಯ್ಯೋ, ಆಕ್ಸಿಡೆಂಟಾ? ನಿನ್ ಕೈ ಗಾಯ ನೋಡಿ ನನ್ನ ಎದೆನೇ ಹೊಡೆದೋದಂಗಾಗಿತ್ತೆ. ಕನಕಿ, ಆಕ್ಸಿಡೆಂಟ್ ಹೆಂಗಾಯ್ತು? ದೇವಸ್ಥಾನದಿಂದ ಬರ್ತಿದ್ದೆ, ದಾರಿಲಿ ಬರ್ತಾ ಇರುವಾಗ ಯಾರೋ ಒಬ್ರು ಫೋನಲ್ಲಿ ಮಾತಾಡ್ತಿದ್ರು. ಅವ್ರ ಹಿಂದೆ ಒಂದು TT ಬರ್ತಿತ್ತು, ಅವ್ರಿಗೆ ಗಮನನೇ ಇರಲಿಲ್ಲ. ಆ TT ಅವ್ರಿಗೆ ಗುದ್ದೆ ಬಿಡ್ತಿತ್ತು. ಅಷ್ಟರಲ್ಲಿ ನಾನು ಓಡ್ ಹೋಗಿ ಅವ್ರನ್ನ ಪಕ್ಕಕ್ಕೆ ತಳ್ದೆ. ನಾನು ಕೆಳಗೆ ಬಿದ್ನಲ್ಲ, ಸ್ವಲ್ಪ ಗಾಯ ಆಯ್ತು. ಏನು ಮೊಬೈಲ ಏನೋ, ಅದೊಂದು ಕೈಗೆ ಸಿಕ್ಬಿಟ್ರೆ ತಲೆ ಮೇಲೆ ಜ್ಞಾನನೇ ಇರಕ್ಕಿಲ್ಲ. ಸದ್ಯ ದೇವ್ರ ದಯ ನಿನಗೇನು ಆಗ್ಲಿಲ್ವಲ್ಲ? ನನಗೇನು ಆಗಲಿಲ್ಲ ಮಾವ, ಆದರೆ ಅಮ್ಮಂಗೆ ಅಂತ ಮೃತ್ತಿಕೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೆ, ಅದೆಲ್ಲ ಚೆಲ್ ಹೋಯ್ತು. ಅಮ್ಮಂಗೆ ಏನಾಗುತ್ತೋ ಏನೋ ಒಂದು ಭಯ ಆಗ್ತಿದೆ. ಹೋದ್ರೋಯ್ತು ಬಿಡು, ಮತ್ತೊಂದ್ಸರಿ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ರಾಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಡಾಕ್ಟ್ರೆ, ಡಾಕ್ಟ್ರೆ, ಯಜಮಾನ್ರಿಗೆ ಏನಾಯ್ತು? ತುಂಬ ಪ್ಯಾನಿಕ್ ಆಗಿದ್ದಾರೆ. ಒಬ್ಬರನ್ನೇ ಹೊರಗಡೆ ಕಳಿಸಿದ್ದೀರಾ? ಯಜಮಾನ್ರೆ,
ನೋಡಿ, ವಾಕಿಂಗ್ ಹೋಗಿದ್ದೆ ಅಂತೀರಿ, ಆದರೆ BP ನೆನ್ನೆಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಏನೋ ಹೆಚ್ಚು ಕಮ್ಮಿ ಆಗಿರಬೇಕು. ನೀವು ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಲ್ಲ ಅಂತ ಕಾಣುತ್ತೆ. ನೀವಾದರೂ ಕೇರ್ ತಗೊಳ್ಳೋದು ಬೇಡವಾ? ಬೆಳಿಗ್ಗೆ ಬೇಗ ತಿಂಡಿ ತಿನ್ನಿಸಿ, ಇಂಜೆಕ್ಷನ್ಗೆ ಲೇಟ್ ಆಗುತ್ತೆ. ಟೇಕ್ ಕೇರ್. ಯಜಮಾನ್ರೆ, ಎಲ್ಲಿ ಹೋಗಿದ್ರಿ ನೀವು? ಏನೋ ನಡೆದಿದೆ ಅನ್ಸುತ್ತೆ. BP ಸಿಕ್ಕಾಪಟ್ಟೆ ರೇಜ್ ಆಗೈತೆ ಡಾಕ್ಟರ್ ಹೇಳ್ತಿದ್ದಾರೆ. ಹೇಳಿ ಯಜಮಾನ್ರೆ, ಏನಾಯ್ತು? ನನ್ನ ಹತ್ರ ಫೋನಲ್ಲಿ ಮಾತಾಡ್ತಿದ್ದು ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ರಿ. ಏನೋ ದೊಡ್ಡ ಸದ್ದು, ಯಾರ್ಯಾರೋ ಮಾತಾಡ್ತಿರೋ ಧ್ವನಿ ಕೇಳಿಸ್ತಿತ್ತು. ಹೇಳಿ ಯಜಮಾನ್ರೆ, ಏನಾಯ್ತು? ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ಆಕ್ಸಿಡೆಂಟ್ ನೆಪದಲ್ಲಿ ಕೊಲೆ ಪ್ರಯತ್ನ. ಹಾಗಾದ್ರೆ ಹೌದು. ಯಜಮಾನ್ರೆ, ಸದ್ಯ ನಿಮ್ಗೇನು ಆಗ್ಲಿಲ್ವಲ್ಲ? ಬ್ರಹ್ಮನ ಜೊತೆ ನನ್ನ ಅಗ್ರಿಮೆಂಟ್ ಮುಗ್ದಿಲ್ಲ ಅನ್ಸುತ್ತೆ. ಒಬ್ಬ ಹುಡುಗಿ ಬಂದು ನನ್ನನ್ನು ಕಾಪಾಡತ್ಲ. ಹುಡುಗಿನ? ಯಾವ ಹುಡುಗಿ ಯಜಮಾನ್ರೆ? ಯಜಮಾನ್ರೆ, ಯಜಮಾನ್ರೆ, ಮತ್ತೆಲ್ಲಿಗೆ ಹೋಗ್ತಿದ್ದೀರಾ? ಅದಕ್ಕೆ ಇಲ್ಲಿ ಕಾಣಿಸ್ತಾನೆ ಅಲ್ಲ? ಅಯ್ಯೋ, ನಾ ಎಷ್ಟು ಹೇಳಿದ್ರು ಕೇಳಿಲ್ಲ ಕಣವ್ವ. ಅಡಿಗೆ ಮಾಡಿ ಊಟ ತಗೊಂಡು ಬರ್ತೀನಿ ಅಂತ ಮನೆಗೆ ಹೋಗವಳೆ. ಹೌದಾ? ಹಾಗಾದ್ರೆ ವಾರ್ಡ್ ಹತ್ರ ಯಾರೂ ಇಲ್ವಾ? ಅಮ್ಮಂಗೆ ಆಂಜಿಯೋಗ್ರಾಮ್ ಮಾಡ್ತಿದ್ರಲ್ಲ, ಏನಾಯ್ತು ಅಂತ ವಿಚಾರಿಸೋಣ ಬನ್ನಿ. ನಡಿ ನಡಿ. ಶಮಣ, ನನ್ನನ್ನು ಕಾಪಾಡಿದ್ದು ಆ ಹುಡುಗಿನೇ. ಡಾಕ್ಟರ್, ನಮ್ಮಮ್ಮನಿಗೆ ಆಂಜಿಯೋಗ್ರಾಮ್ ಆಯ್ತಾ? ಆಯ್ತಮ್ಮ. ನೀವೆಲ್ಲ ಎಲ್ಲಿ ಹೊರಟೋಗಿದ್ರಿ? ರಿಪೋರ್ಟ್ಸ್ ಎಲ್ಲ ಈಗ ತಾನೇ ಬಂದಿದೆ, ಸ್ಟಡಿ ಮಾಡಿ ಹೇಳ್ತೀನಿ. ನೀವೆಲ್ಲ ಇಲ್ಲೇ ಇರಿ. ಯಜಮಾನ್ರೆ, ನಮ್ಮ ಹುಡುಗರು ಫೋನು. ಏನಂತೆ? ಹಲೋ, ಏನಾಯ್ತು? ಸಿಕ್ಬಿಟ್ರಂತೆ ಯಜಮಾನ್ರೆ. ಶಂಭು, ಎಳ್ಕೊಂಬರೋದಕ್ಕೆ ಹೇಳ.
ಏಯ್, ಪೇಷಂಟ್ ಥರ ನಡ್ಕೊಂಬರ್ಬೇಕು. ಅಣ್ಣ, ನಿಮ್ಮ ಮೇಲೆ ಟಿ ಟಿ ಹಚ್ಚಕ್ಕೆ ಬಂದಿರೋದು ಇವನೇ ಅಣ್ಣ. ಸರ್ ಪ್ಲೀಸ್ ಬಿ ಕೂಲ್, ಕಂಟ್ರೋಲ್ ಯುವರ್ ಸೆಲ್ಫ್. ಇಂಜೆಕ್ಷನ್ ಕೊಡ್ಲಾ? ಸರ್ ಇಂಜೆಕ್ಷನ್ ಯಾಕ್ರಿ? ಡ್ರಿಪ್ ಹಾಕಿವ್ರಂತೆ, ನನಗಲ್ಲ ಇವನಿಗೆ. ಡಾಕ್ಟ್ರೆ ಕಾಪಾಡಿ ಕಾಪಾಡಿ ಡಾಕ್ಟ್ರೆ. ಮಾಡಿದ್ದುಣ್ಣೋ ಮಹಾರಾಯ, ಅನುಭವಿಸ್. ಡಾಕ್ಟ್ರೆ, ಹೇಗಿದೆ ಪೇಷಂಟ್ ಕಂಡೀಷನ್? ಡಾಕ್ಟ್ರೆ ನಿಮ್ಮನ್ನೇ ಕೇಳ್ತಾ ಇರೋದು. ಹೇಗಿದೆ ಅವನ ಕಂಡೀಷನ್? ಡ್ರೈವಿಂಗ್ ಮಾಡ್ಬೋದಾ? ಸರ್, ಡ್ರೈವಿಂಗ್ ಎಲ್ಲಿಂದ? ಆ ಕೈನಲ್ಲಿ ಊಟ ಮಾಡೋದೇ ಕಷ್ಟ ಅವನಿಗೆ. ಒಂದು ಕೈ ಎತ್ತಿದ್ದಕ್ಕೆ ಇಷ್ಟೆಲ್ಲ ಕಿರ್ಚಾಡ್ತಲ್ಲ ನೀನು. ಇಡೀ ನನ್ನ ಬಾಡಿನ ಎತ್ತೋದು ಕೊಟ್ಟಿದ್ದಲ್ಲ. ಏಯ್, ಡಾಕ್ಟರ್ ಹೇಗಿದ್ದಾರೆ ಅಮ್ಮ? ಪೇಷಂಟ್ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಅಮ್ಮಂಗೆ ಏನಾಗಿದೆ ಡಾಕ್ಟರ್? ಅವರ 4 ವಾಲ್ವ್ಗಳು ಬ್ಲಾಕ್ ಆಗಿದೆ ಮತ್ತು ತುಂಬ ಕ್ಲೋಸ್ ಆಗಿದೆ. ಆಂಜಿಯೋಬ್ಲಾಸ್ಟ್ ಮಾಡಿದ್ರೆ ಅವ್ರ ಪ್ರಾಣಕ್ಕೆ ಭಯ. ಹಾಗಾದ್ರೆ ಏನ್ ಮಾಡೋದು ಡಾಕ್ಟರ್? ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಮ್ಮ. ಏನು, ಓಪನ್ ಹಾರ್ಟ್ ಸರ್ಜರಿನಾ? ಹೌದಮ್ಮ, ಬೇರೆ ದಾರಿನೇ ಇಲ್ಲ. ಡಾಕ್ಟ್ರೇ, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು 4 ಲಕ್ಷ ರೂಪಾಯಿ ಖರ್ಚಾಗ್ಬೋದಮ್ಮ. ಏನು, 4 ಲಕ್ಷ ಖರ್ಚಾಗುತ್ತಾ ಡಾಕ್ಟರ್? ಹೌದಮ್ಮ, ಮೇಜರ್ ಆಪರೇಷನ್. ನೀವು ಇಮಿಡಿಯೇಟ್ ಆಗಿ ದುಡ್ಡು ಕಟ್ಟಿದ್ರೆ ನಾವು ಆಪರೇಷನ್ಗೆ ರೆಡಿ ಮಾಡ್ತೀವಿ. ಡಾಕ್ಟ್ರೇ, ಆಪರೇಷನ್ ಮಾಡದೆ ಬೇರೆ ದಾರಿನೇ ಇಲ್ವಾ? ಅವ್ರ ಜೀವ ಉಳಿಬೇಕಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕು. ಬೇಗ ಹಣದ ವ್ಯವಸ್ಥೆ ಮಾಡಿ.
ಅರೆ, ಯಾಕೆಲ್ರು ಮೌನವಾಗಿದ್ದೀರಾ? ಏನಾಯ್ತು? ಕನಕ, ಏನಾಯ್ತು? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅದಕ್ಕೆ ಅಮ್ಮನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಂತೆ, ಇಲ್ಲಾಂದ್ರೆ ಅಮ್ಮ ಬದುಕದೇ ಇಲ್ವಂತೆ. ಹೌದಾ? ಹ್ಞೂ, ಅದಕ್ಕೆ ಆಪರೇಷನ್ಗೆ 4 ಲಕ್ಷ ರೂಪಾಯಿ ಕಟ್ಬೇಕಂತೆ. ಎಲ್ಲಿಂದ ತರೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ನೋಡಿ, ಅಮ್ಮನಿಗೆ ಎಂಥ ಸ್ಥಿತಿ ಬಂದ್ಬಿಡ್ತು. ಇದು ಬಂದಿದ್ದಲ್ವೇ ಕೈಯಾರ ಮಾಡ್ಕೊಂಡಿದ್ದು. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಅಮ್ಮ ಮಗ ಸೇರ್ಕೊಂಡು ಚೆನ್ನಾಗಿದ್ದಾಗ ಎಲ್ಲರನ್ನು ಹುರ್ಕೊಂಡು ತಿಂದ್ರು. ನನ್ನ ಮಗ ಎದೆ ರಕ್ತ ಬಸ್ತು ಈ ಮನೆಗೋಸ್ಕರ ಜೀವನೇ ತೆಗೆದಿದ್ದ. ಇವರು ಕುಡ್ತ ನೀರನ್ನ ಅಲ್ಗಾಡ್ದಂಗೆ ಸಾಕಿದ್ದ. ನನ್ನ ಮಗ ರಾಜಣ್ಣ ಸತ್ತೋದ್ಬೇಕೆ ಇವ್ರು ಮಾಡಿದ್ದೇನು? ಅಜ್ಜಿ, ಈಗ ಇದೆಲ್ಲ ಯಾಕೆ? ಹೋಗ್ಲಿ ಬಿಡಿ. ಏ ಕನಕ, ಎಷ್ಟು ಅಂತ ಹೊಟ್ಟೆಲ್ ಹಾಕೊಂಡು ಸುಮ್ಕಿರೋದು? ಈ ಶಾಂತನು ಕುಬೇರನು ಸೇರ್ಕೊಂಡು ಮನೆ ಒಡವೆ ದುಡ್ಡು ಎಲ್ಲ ಮುಂಡೆ ಮೋಚ್ಬಿಟ್ರು. ರಾಜಣ್ಣ ಸತ್ತ ಮೇಲೆ ಬಂದು ದುಡ್ಡನ್ನಾರ ಜೋಪಾನ ಮಾಡ್ಕೊಂಡಿದ್ದಿದ್ರೆ ಈಗ ಕಷ್ಟಕ್ಕಾಗ್ತಿರ್ಲಿಲ್ವಾ? ಅದನ್ನು ತಿಂದು ತೇಗ್ಬಿಟ್ರು. ಒಳ್ಳೇದಾಗು ಅಂದ್ರೆ ಇನ್ನಿಲ್ಲಿಂದ ಒಳ್ಳೇದಾಯ್ತದೆ. ಅದಕ್ಕೆ ಶಾಂತ ಎದೆ ಹೊಡ್ಕೊಂಡು ಮಲ್ಗವಳೆ, ಆ ಕುಬೇರ ಜೈಲಲ್ಲಿ ಮುದ್ದೆ ಮುರಿತಾವನೆ. ಇದಾಗ್ಬೇಕಾದ್ದೆ ತಗೋ. ಮಾಡಿದ್ದು ನಮ್ಮ ಮಾರಾಯ ಅಂತ ಅಷ್ಟಲ್ದೆ ಹೇಳ್ತಾರ. ಅಜ್ಜಿ, ಇವ್ರ ಮುಂದೆ ಹೀಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ಲೇ ಲಕ್ಷ್ಮಿ, ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ. ನನ್ ಎದೆ ಹೊಡೆದೋದ್ರೂ ಚಿಂತೆ ಇಲ್ಲ. ನಮ್ ಕನಕನ್ ಮಾಡಿರೋ ದ್ರೋಹ ಒಂದೇ ಎಲ್ಡ. ಇವಳು ಕಣ್ಣಲ್ಲಿ ಅರ್ದಿರೋದು ನೀರೆಲ್ಲ ಕಣೆ, ರಕ್ತ ರಕ್ತ. ಇವಳಿಗೆ ಅಯ್ಯೋ ಅನ್ಸಿದ್ದಕ್ಕಿಯ ಅವಳಿಗೆ ತಕ್ಕ ಶಾಸ್ತಿ ಆಗೈತೆ. ಅಜ್ಜಿ, ಯಾಕೆ ಹೀಗೆಲ್ಲ ಮಾತಾಡ್ಸಿದ್ರ ನೀವು? ಲೇ ಕನಕ, ನಿಂಗೆ ಗೊತ್ತಿಲ್ಲ, ನೀ ಸುಮ್ಕಿರು. ನಿಮ್ಮವ್ವ ಏನು ವಸಿ ಮಾಡವಳ? ನಿನ್ನ ಎತ್ತು ಮಗಳ ತರ ನಡ್ಸ್ಕೊಂಡವಳ. ಮಲ್ತಾಯಿ ತರ ನಿನಗೆ ಕೊಡಬಾರ್ದು ಕಿರುಕುಳ ಕೊಟ್ಟವಳೆ. ಅಜ್ಜಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ ಲಕ್ಷ್ಮಿ, ಸತ್ಯನ 8 ದಿನ ಅಂತ ಮುಚ್ಚಿಟ್ಯೆ. ಇವತ್ತಲ್ಲ ನಾಳೆ ಕನಕನ್ ಗೊತ್ತಾಗ್ಲೇಬೇಕು. ಎಂತ ಅವನಿಗೋಸ್ಕರ ಪ್ರಾಣ ತಕ್ಕಂತೀವಿ ಅನ್ನೋದು ಈಗಲೇ ಗೊತ್ತಾಗ್ಲಿ. ನೋಡು, ನೀ ಸುಮ್ಕಿದ್ ಬಿಡು. ನನಗೆ ಇದನ್ನೆಲ್ಲ ತಡ್ಕೊಳಕ್ ಆಗಕ್ಕಿಲ್ಲ. ನಾ ಎಲ್ಲ ಕಾರ್ಕಳೆದೆಯ.